ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನೆಯಿಂದು ಮಹಾಮನೆಯಾಯಿತು, ಗುರುಲಿಂಗ ಜಂಗಮಕ್ಕೆ ಶರಣಾದ ನಿಮ್ಮಿಂದ ಮನೆಯಿಂದು ಮಹಾಮನೆಯಾಯಿತು, ಮನೆಯಿಂದು ಮಹಾಮನೆಯಾಯಿತು. ಕಾಮನೆಯು ತುಂಬಿ ಕಿರಿದಾದ ಈ ಮನವು ಅರಿವೆಂಬ ಗರಿಬೆಚ್ಚಿ ಹಿರಿದಾಯಿತು. ಕಾಮನೆಯು ತುಂಬಿ ಕಿರಿದಾದ ಈ ಮನವು ಅರಿವೆಂಬ ಗರಿಬೆಚ್ಚಿ ಹಿರಿದಾಯಿತು. ಭವದುರಿಗೆ ಬರಿದಾಗಿ ಬಳಲಿರುವ ನರಮನೆಗೆ, ಭವದುರಿಗೆ ಬರಿದಾಗಿ ಬಳಲಿರುವ ನರಮನೆಗೆ ಅನುಭಾವದಮೃತ ದೊರೆತಾಯಿತು, ಅನುಭಾವದಮೃತ ದೊರೆತಾಯಿತು. ಮನೆಯಿಂದು ಮಹಾಮನೆಯಾಯಿತು, ಗುರುಲಿಂಗ ಜಂಗಮಕ್ಕೆ ಶರಣಾದ ನಿಮ್ಮಿಂದ ಮನೆಯಿಂದು ಮಹಾಮನೆಯಾಯಿತು, ಮನೆಯಿಂದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಪುಣ್ಯ ಪಾಪವೆಂಬುವು ತಮ್ಮಿಷ್ಟ ಕಂಡಿರೆ, ಅಯ್ಯ ಎಂದಡೆ ಸ್ವರ್ಗ, ಎಲವೋ ಎಂದಡೆ ನರಕ, ದೇವ ಭಕ್ತ ಜಯ ಜೀಯ ಎಂಬ ನುಡಿಯೊಳಗೆ ಕೈಲಾಸ ವೈದದೆ ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಒಂದು ವಿಶಿಷ್ಟವಾದ ವಚನ. ಪುಣ್ಯ ಮತ್ತು ಪಾಪ ಎರಡರ ಕಲ್ಪನೆ ನಿಮ್ಮೆಲ್ರಿಗೂ ಇದ್ದೇ ಇರ್ತದೆ. ಪುಣ್ಯ ಅಂದರೆ ಒಳ್ಳೆ ಕೆಲಸ, ಪಾಪ ಅಂದರೆ ಕೆಟ್ಟ ಕೆಲಸ. ವೇದವ್ಯಾಸರು ಕೂಡ ಹೇಳ್ತಾರೆ, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಅಂದ್ರೆ ಬೇರೆಯವ್ರಿಗೆ ತೊಂದರೆ ಕೊಟ್ರೆ ಅದು ಪಾಪ, ಇನ್ನೊಬ್ರಿಗೆ ಉಪಕಾರ ಮಾಡಿ ಒಳ್ಳೇದು ಮಾಡಿದ್ರೆ ಅದೇ ಪುಣ್ಯ. ಇಲ್ಲಿಂದ ಹಿಡ್ಕೊಂಡು ಒಟ್ಟು ಜಗತ್ತಿಗೆ ಹಿತ ಮಾಡುವಂತಹದ್ದು ಪುಣ್ಯದ ಕೆಲಸ. ಆಮೇಲೆ ಕೆಟ್ಟದ್ ಮಾಡ್ತಕ್ಕಂಥದ್ದು ಪಾಪದ ಕೆಲಸ. ಆದ್ರೆ ಬಸವಣ್ಣವರು ಇಲ್ಲಿ ಇನ್ನೊಂದು ವಿಶೇಷವಾದ ಸಿದ್ಧಾಂತ ಹೇಳ್ತಾರೆ. ಪುಣ್ಯ ಪಾಪವೆಂಬ ತಮ್ಮಿಷ್ಟ ಕಂಡಿರಿ ಅಂದ್ಬಿಡ್ತಾರೆ. ಯಾಕಂದ್ರೆ ಏನಾಗುತ್ತೆ, ಕೆಲವು ಸಾರಿ ಪುಣ್ಯವೇ ಪಾಪ ಆಗಿರುತ್ತೆ, ಪಾಪನೇ ಪುಣ್ಯ ಆಗಿರುತ್ತೆ. ಹೆಂಗ್ರಿ ಅಂತ ಕೇಳ್ಬೋದು ನೀವು. ಈಗೊಬ್ಬ ಬಹಳ ದೊಡ್ಡ ರಾಜಕಾರಣಿ, ಚುನಾವಣೆ ಬಂದಿದೆ, ಏನು 100 ಜನರಿಗೆ 1000 ಜನರಿಗೆ ಊಟ ಹಾಕಿಸ್ತಾನೆ, ಒಬ್ಬೊಬ್ಬರಿಗೆ 500 ಏನು 1000 ಏನು ಕೊಡ್ತಾನೆ. ಆಮೇಲೆ ದೊಡ್ಡದಾಗಿ ಮಗನ ಮದ್ವೆಗೆ ಕೋಟಿ ಗಟ್ಟಲೆ ಖರ್ಚು ಮಾಡ್ತಾನೆ. ಸಾಮಾನ್ಯ ಜನರು ಅವನ ಬಗ್ಗೆ ಏನ್ ಎಂತ ಪುಣ್ಯವಂತ, ಎಷ್ಟು ಖರ್ಚು ಮಾಡ್ದ, ಎಂತೆಂತ ಊಟ ಮಾಡಿಸ್ದ, ನಮ್ಗೆಲ್ಲ ಕುಕ್ಕರ್ ಕೊಟ್ಟ, ಆಮೇಲೆ ಇನ್ನೊಂದು ಟಿವಿ ಕೊಟ್ಟ, ಸೀರೆ ಕೊಟ್ಟ ಅಂತೆಲ್ಲ ನೆನೆಸ್ತಾರ, ಹೌದಿಲ್ಲ? ಆದ್ರೆ ವಾಸ್ತವಿಕವಾಗಿ ಅದು ಪುಣ್ಯದ ಕೆಲಸನ ಅಲ್ಲ. ಯಾಕೆ ಅಂದ್ರೆ ಅವನ ಅಷ್ಟೆಲ್ಲ ಕೊಡ್ಬೇಕಾದ್ರೆ ಮೊದಲು ಹೊಡೆದ ಇಟ್ಕೊಂಡಿರ್ತಾನೆ. ಮತ್ತೆ ಕೊಡೋದ್ರ ಹಿಂದೆ ಉದ್ದೇಶ ಏನಿದೆ? ಮತ್ತೆ ಗೆದ್ದು ಓಟ್ ತಗೊಂಡು ಇನ್ನೂ ಜಾಸ್ತಿ ಅನ್ಯಾಯ ಮಾಡ್ಬೇಕು ಅಂತ. ಅಂದ್ರೆ ನೋಡಕ್ ಪುಣ್ಯದ ಕೆಲಸ ತರ ಕಂಡ್ರು ಅಲ್ಲಿ ಪಾಪ ಸಂಚಯ ಆಗ್ತಾನೇ ಹೋಗ್ತಾ ಇದೆ. ಇನ್ನೊಂದ್ಸಾರಿ ಏನಾಗುತ್ತೆ, ಒಬ್ಬ ಮಾಸ್ತರ್ ಒಬ್ಬ ಹುಡುಗನ್ ತಿದ್ದಬೇಕಾಗಿದೆ, ಬೆತ್ತ ತಗೊಂಡು ಚೆನ್ನಾಗಿ ಬರಸ್ತಾನೆ, ಬೆನ್ನಿಗೆ ಬಾಸುಂಡೆ ಬರಂಗೆ. ನೋಡಕ್ ಅನ್ಸದ ಈ ಮಾಸ್ತರ್ ಅಂತ ಕ್ರೂರಿಯಪ್ಪ ಅಂತ ದೂರದವ್ರಿಗೆ ನೋಡೋರಿಗೆ. ಆದ್ರೆ ಆ ಹುಡುಗ ಮಾಡಿರೋ ತಪ್ಪ ಯಾರಿಗೂ ಗೊತ್ತಿರಲ್ಲ. ಈ ಮಾಸ್ತರ್ಗೆ ಎಷ್ಟು ಸಿಡ್ಕದನಪ್ಪ ಅನ್ಸುತ್ತೆ. ಆದ್ರೆ ಅಲ್ಲಿ ಮಾಸ್ತರ್ ಮಾಡ್ತಿರೋದು ಪುಣ್ಯದ ಕೆಲಸನ ಪಾಪದ ಕೆಲಸನ? ಒಳ್ಳೆ ಪಾಪದ ಕೆಲಸ ಅಲ್ಲ ಅದು. ಮುಂದೆ ಅವನೇ ನೆನೆಸ್ತಾನೆ, ಯಾರು ಪೆಟ್ಟು ತಿಂದಿರ್ತಾನಲ್ಲ ಅವನೇ ಅವತ್ತು ನಮ್ಮ ಗುರುಗಳು ನಮ್ಗೆ ಹೊಡೆದೇ ಹೋಗಿದ್ರೆ ನಾನು ಏನೇನು ಆಗ್ತಿದ್ನೋ, ನನ್ನನ್ನು ಹೊಡೆತಿದ್ದಿದ್ರು, ಇವತ್ತು ನಾನೊಬ್ಬ ಮನುಷ್ಯನಾದೆ ಅಂತ ಹೇಳಿ ಅದೇ ಹುಡುಗನೇ ಸ್ಮರಣೆ ಮಾಡ್ತಿರ್ತಾನೆ. ಅಲ್ಲಿ ನೋಡಕ್ ಅದು ಪಾಪದ ಕೆಲಸ ಆದ್ರೂ ಕೂಡ, ಅಂದ್ರೆ ಈ ಶಾಸ್ತ್ರಗಳಲ್ಲೆಲ್ಲ ಹೇಳ್ತಿರ್ತಾರೆ,
ಒಂದು ಜೀವ, ಒಂದು ಅಣು ಮಾತ್ರ ನೋಯಿಸಿದ್ರು ಕೂಡ ಅದು ಪಾಪದ ಕೆಲಸ ಆಗತ್ತೆ. ಅವನ್ ಚಾಮರಸ ಅತಿ ಮಾಡ್ತಾನೆ. ಅಲ್ಲಿ ಪ್ರಭುಲಿಂಗ ಲೀಲೆ ಒಳಗೆ ಜೀವ ಅಣು ಮಾತ್ರವನ್ನು ನೋಯಿಸಿದ್ರಿ ನೀನು ಭವನ ಬಸವರಲ್ಲಿದ್ರು ನಿನ್ನ ನರಕಗಳು ತಪ್ಪವು ಅಂತೇಳಿ ಗೊಗ್ಗಯ್ಯನಿಗೆ ಪ್ರಭುದೇವ್ರ ಹತ್ರ ಹೇಳಿಸ್ತಾನ. ಚಾಮರ ಸಂಕಲ್ಪನೆ ಅಷ್ಟೇ. ಆದ್ರೆ ಕೃಷಿ ಮಾಡ್ಬೇಕಾದ್ರೆ ಮತ್ತಿನ್ನು ಒಂದು ಅಣು ನೋಯಿಸ್ಲಾರ್ದಂಗೆ ಹೆಂಗ್ ಕೃಷಿ ಮಾಡಕ್ಕಾಗತ್ತೆ? ಕೃಷಿ ಮಾಡುವಾಗ ಕೆಲವು ಜೀವಗಳಿಗೆ ಹಾನಿ ಆಗ್ಬೋದು, ಆದ್ರೆ 10,000 ಜನರು ಹೊಟ್ಟೆ ತುಂಬಿಸ್ತಾನೆ, 100,000 ಜನರು ಹೊಟ್ಟೆ ತುಂಬಿಸ್ತಾನೆ. ಅಂದ್ರೆ ಪಾಪದ ತರ ಕಂಡ್ರು ಕೂಡ ಅದು ಪುಣ್ಯದ ಕೆಲಸ ಇರುತ್ತೆ. ಪುಣ್ಯದ ತರ ಇದ್ರೂ ಕೂಡ ಪಾಪದ ಕೆಲಸ ಆಗಿರುತ್ತೆ. ಆದ್ರೆ ಇವೆರಡನ್ನ ಬಿಟ್ಟು ಬದುಕಕ್ಕಾಗದೇ ಇಲ್ಲ. ಅದನ್ನ ನಾವು ತಿಳ್ಕೋಬೇಕು. ಪಾಪ ಪುಣ್ಯಗಳಿಂದ ಹೊರತಾಗಿ ನೀವು ಬೆಳವಣಿಗೆ ಮಾಡ್ಕೊಳಕ್ಕಾಗಲ್ಲ. ಯಾರೇ ಇರ್ಬೋದು, ಅಮೆರಿಕದವ್ರು ಇರ್ಬೋದು, ಭಾರತೀಯರು, ಅವ್ರ ಪಾಪ ಪುಣ್ಯ ಒಪ್ಪದೇ ಇರ್ಬೋದು, ಪೂರ್ವಜನ್ಮ ಪುನರ್ಜನ್ಮ ಒಪ್ಪದೇ ಇರಬಹುದು. ಒಪ್ಪದೇ ಇದ್ದ ಕ್ಷಣಕ್ಕೆ ಅದು ತಪ್ಪಿಬಿಡುತ್ತೆ ಅಂತ ಹಂಗೇನಿಲ್ಲ. ಪುಣ್ಯ ಪಾಪಗಳ ಸರ್ವಜ್ಞ ಬಹಳ ಚಂದ ಹೇಳ್ತಾನೆ. ಪುಣ್ಯ ಪಾಪಗಳೆಂಬ ತಿಣ್ಣ ಭೇದಗಳಿಂದ ತಣ್ಣಗೀ ಜಗವು ನಡೆದಿಹುದು, ಅಲ್ಲದಡೆ ನುಣ್ಣಗಾಗಿಹುದು ಸರ್ವಜ್ಞ. ಎಂತ ಅದ್ಭುತ ಮಾತು ನೋಡಿ. ಪುಣ್ಯ ಪಾಪಗಳೆಂಬ ತಿಣ್ಣ ಭೇದಗಳಿಂದ, ತಿಣ್ಣ ಅಂದ್ರೆ ಸೂಕ್ಷ್ಮವಾದ ಭೇದ. ಅಂದ್ರೆ ಯಾವ್ದು ಪಾಪ ಯಾವ್ದು ಪುಣ್ಯ ಅಂತ ಸಾಮಾನ್ಯ ಜನರ ಕೈಲಿ ಕಂಡಿಡಿಯಕ್ಕೆ ಆಗಲ್ಲ, ಅಷ್ಟು ಸೂಕ್ಷ್ಮ ಇರ್ತದೆ. ತೆಳುವಾದ ಪರದೆ ಅವೆರಡಕ್ಕೆ ನಡುವೆ. ಅದಕ್ಕೆ ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ, ಪುಣ್ಯ ಪಾಪ ಅಂತಕ್ಕಂಥದ್ದು ತಮ್ಮಿಷ್ಟ ತಿಣ್ಣ ಭೇದಗಳಿಂದ, ಪುಣ್ಯ ಪಾಪಗಳೆಂಬ ತಿಣ್ಣ ಭೇದಗಳಿಂದ ತಣ್ಣಗಿ ಜಗವು ನಡೆದಿರುವುದು, ಅಲ್ಲದಡೆ ನುಣ್ಣಗಾಗಿಹುದು. ಜಗತ್ ನಡಿಬೇಕಾದ್ರೆ ಪುಣ್ಯ ಪಾಪ ಎರಡೂ ಬೇಕು. ಬರೀ ಪಾಪ ಇದ್ರೂ ಜಗತ್ ನಡೆಯಲ್ಲ, ಬರೀ ಪುಣ್ಯ ಇದ್ರೂ ಜಗತ್ ನಡೆಯಲ್ಲ. ಎರಡೂ ಇರಬೇಕು. ಅದನ್ನೇ ಅಲ್ಲಮ ಪ್ರಭುಗಳು ಕೂಡ ಹೇಳ್ತಾರೆ. ಬಹಳ ಪ್ರಸಿದ್ಧವಾದ ವಚನ, ಎಣ್ಣೆ ಬೇರೆ ಬತ್ತಿ ಬೇರೆ ಎರಡೂ ಕೂಡಿ ಸೊಡರಾಯಿತು. ಪುಣ್ಯ ಬೇರೆ ಪಾಪ ಬೇರೆ ಎರಡೂ ಕೂಡಿ ಒಡಲಾಯಿತು. ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಎಣ್ಣೆ ದ್ರವ, ಬತ್ತಿ ಘನ, ಎರಡು ಕೂಡಿದ್ರೆ ದೀಪ ಹಚ್ಚಿ ಉರಿತದೆ. ಅನಿಲ ಅಂದ್ರೆ ಅಗ್ನಿ ಬರ್ತದೆ, ಅದರಲ್ಲಿ ಅನಲ ಬರ್ತದೆ. ಹಾಗೆ ಪುಣ್ಯ ಪಾಪ ಎರಡು ವಿರುದ್ಧ ಪೂರ ಕತ್ತಲು ಬೆಳಕು ಇದ್ದಂಗೆ. ಆದ್ರೆ ದೇಹ ಆಗ್ಬೇಕಾದ್ರೆ ಅವೆರಡು ಕೂಡ್ಲೇಬೇಕು. ಎಂತಹ ಪುಣ್ಯಾತ್ಮನ ಶರೀರ ಇದೆ ಅಂತಂದ್ರು ಅವನಲ್ಲಿ ಒಂಚೂರು ಪಾಪದಂಶ ಇರ್ತದೆ. ಎಂತಹ ಪಾಪಿಯ ಶರೀರ ಅಂದ್ರು ಅವನ್ ಬದುಕಿದಾನೆ ಅಂದ್ರೆ ಅವನಲ್ಲಿ ಒಂದಿಷ್ಟು ಪುಣ್ಯದಂಶ ಇದೇ ಇರ್ತದೆ. ಆದ್ರಿಂದಾನೇ ಬಸವಣ್ಣವ್ರು ಹೇಳ್ತಾರೆ, ಅಯ್ಯ ಏನು ಪುಣ್ಯ ಪಾಪವೆಂಬು ತಮ್ಮಿಷ್ಟ ಕಂಡಿರೆ, ಅಯ್ಯ ಎಂದಡೆ ಸ್ವರ್ಗ, ಎಲವೋ ಎಂದಡೆ ನರಕ. ಇಷ್ಟಕ್ಕೆ ಬಿಡಲ್ಲ ಅವರು. ದೇವ ಭಕ್ತ ಜಯ ಜೀಯ 4 ಶಬ್ದಗಳು ಕೊಡ್ತಾರ ಅವರು. ದೇವ ಭಕ್ತ ಜಯ ಜೀಯ. ದೇವಭಕ್ತ ಅಂದ್ರೆ ನಿಮ್ಗೆಲ್ಲ ಗೊತ್ತು. ಈಗ ಯಾರಿಗಾರು ಮಾತಾಡ್ಸುವಾಗ ಏನ್ ದೇವ್ರೇ ಚೆನ್ನಾಗಿದ್ದೀರಾ ಅಂದ್ರೆ ಅವ್ರಿಗೆ ಎಷ್ಟು ಸಂತೋಷ. ಅವ್ರೇನ್ ದೇವ್ರಲ್ಲ, ಹೌದಿಲ್ಲ? ಏನ್ರಿ ಏನ್ ಮಹಾತ್ಮರೇ ಆರಾಮಿದ್ದೀರಾ, ನೀವೆಲ್ಲ ಪುಣ್ಯಾತ್ಮರಪ್ಪ ಅಂತಂದ್ರೆ ಬಹಳ ಖುಷಿ ಆಗ್ತದೆ, ಎಂತವ್ರಿಗೂ ಖುಷಿ ಆಗ್ತದೆ. ಅದೇ ವಿರುದ್ಧವಾಗಿ ಮಾತಾಡಿದ್ರೆ ಅವಾಚ್ಯ ಅಥವಾ ಹೊರಟೊಟ್ಟಾಗಿ ಮಾತಾಡಿದ್ರೆ ಯಾರಿಗೂ ಖುಷಿ ಆಗಲ್ಲ. ಹಾಗೆ ದೇವ ಭಕ್ತ ಜಯ ಜೀಯ. ಜಯ ಅಂದ್ರೆ ಜಯವಾಗ್ಲಿ ಅಂತ ಹೇಳ್ತೀವಲ್ಲ. ಜೀಯ ಅಂದ್ರೆ ಒಡೆಯ ಅಂತ ಅರ್ಥ. ಏನ್ ಒಡೆಯರೆ, ಏನ್ರಪ್ಪ, ಏನ್ರವ್ವ ಅಂದ್ರೆ ಎಲ್ರಿಗೂ ಸಂತೋಷ ಆಗತ್ತೆ. 4 ಶಬ್ದಗಳ ನಡುವೆ ಕೈಲಾಸ ವೈದದೆ. ಕೆಲವರು ಕೈಲಾಸ ವೈದುವುದೇ ಅಂತ ಹೇಳ್ಬಿಡ್ತಾರೆ. ಹಾಡುವಾಗ್ಲೂ ಹಂಗೆ ಹಾಡ್ಬಿಟ್ಟಿದ್ದಾರೆ ಕೆಲವರು. ಕೈಲಾಸ ವೈದುವುದೇ ಅಲ್ಲ, ಅದು ಕೈಲಾಸ ಐದದೆ. ಕೈಲಾಸ ವೈದದೆ, ಕೈಲಾಸ ವೈದುವುದೇ ಅಲ್ಲ, ಕೈಲಾಸ ವೈದದೆ ಅಂದ್ರೆ ಬರೋದಿಲ್ವಾ? ಕೈಲಾಸ ಬರುತ್ತಲ್ಲ, ಪ್ರೀತಿಯಿಂದ ಮಾತಾಡ್ಕೊಂತ ಇದ್ರೇನೆ ಕೈಲಾಸ. ದೇವಭಕ್ತ ಜಯ ಜೀಯ ಎಂಬ ನುಡಿಯೊಳಗೆ ಕೈಲಾಸ ವೈದದೆ ಕೂಡಲ ಸಂಗಮ ದೇವ. ಆದ್ರಿಂದ ಯಾರಿಗೂ ನೋಯಿಸ್ಬೇಡ್ರಪ್ಪ, ಚೆನ್ನಾಗಿ ಮಾತಾಡ್ರಿ. ಅದನ್ನು ಬಸವಣ್ಣವ್ರು ಎಷ್ಟು ಚಂದ ಹೇಳ್ತಾರೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು.
ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತೀರ. ಅವಾಗ ರವಿ ಅಂತವ್ರು ನನಗೆ ಪ್ರಶ್ನೆ ಕೇಳ್ತಾರ, ಮತ್ ನೀವು ನಮಗ್ ಬೈತೀರಿ, ಸಿಟ್ಟು ಬಂದ್ರೆ ಹೊಡೆದು ಬಿಡ್ತೀರಿ, ಮತ್ ನಿಮಗೆ ಪಾಪ ಬರಂಗಿಲ್ಲ ಏನಂತ. ಪಾಪ ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಅಂದ್ರೆ ಅಲ್ಲಿಯೂ ಕೂಡ ನಿಮ್ಮ ಹಿತವನ್ನ ಬಯಸಿ ಹೊಡೆಯೋದು ಗೊತ್ತಾಯ್ತಲ್ಲ. ಸುಧಾರಣೆ ಆಗ್ಲಿ, ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೆ. ಅದಕ್ಕೋಸ್ಕರವಾಗಿ ನಾವಿಲ್ಲಿ ತಿಳ್ಕೋಬೇಕು, ಪುಣ್ಯ ಪಾಪ ಅಂತಕ್ಕಂಥದ್ದು ಮನುಷ್ಯನ ಕೈಯಿಂದ ನಿರ್ಣಯ ಮಾಡಕ್ಕಾಗಲ್ಲ. ಇನ್ನೊಂದು ವಿಷಯವನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕು. ಮಾತಾಜಿಯವರು ಈ ಪಂಚಪಾತಕಗಳ ವಿಷಯ ಹೇಳಿದರು. ಯಾವ್ಯಾವ ಪಂಚಪಾತಕಗಳಂದ್ರೆ ಗೋಹತ್ಯ, ಸ್ತ್ರೀ ಹತ್ಯ, ಶಿಶು ಹತ್ಯ ಮತ್ತು ಬ್ರಾಹ್ಮಣ ಹತ್ಯೆ ಅಂತ ಮಾಡಿದ್ದಾರೆ. ಅವರು ಅದನ್ನ ಮಾಡಿದವ್ರು ಏನಪ್ಪ ಅಂದ್ರೆ ಬ್ರಾಹ್ಮಣರನ್ನೇ, ಗೊತ್ತಾಯ್ತಲ್ಲ. ಅದನ್ನ ಮಾಡಿದವರು ನಮ್ಮ ರಾಜೇಂದ್ರ ಜೋಶಿ ಅವರು. ಹೌದಲ್ಲ? ಯಾಕಂದ್ರೆ ಅಲ್ಲಿ ಬ್ರಾಹ್ಮಣ ಹತ್ಯೆ ಮಾಡಿದ್ರೆ ಪಾಪ ಅಂತ ಸೇರಿಸಿದ್ದಾರೆ. ಹಾಗಾದ್ರೆ ಶೂದ್ರನ ಹತ್ಯೆ ಮಾಡ್ಬೋದಾ? ವೈಶ್ಯನ ಹತ್ಯೆ ಮಾಡ್ಬೋದಾ? ಮಾಡಕ್ ಬರಲ್ಲ, ಗೊತ್ತಾಯ್ತಲ್ಲ. ಹತ್ಯೆನೆ ಯಾರನ್ನೇ ಮಾಡ್ಲಿ. ಈ ಗೋ ಹತ್ಯೆ ಮಾಡಿದ್ರೆ ಪಾಪ ಬರ್ತದೆ. ಅದೇ ಅಲ್ಲ, ಬ್ರಹ್ಮಹತ್ಯೆ ಹೋಗಿ ಅದ್ ಮುಂದೆ ಅದ್ ಜಾತಿ ಆಯ್ತು. ಆಕ್ಚುಲಿ ಬ್ರಾಹ್ಮಣ ಅಂದ್ರೆ ಜಾತಿ ಆಗ್ಲಿಲ್ಲ. ಮೊದಲು ಬ್ರಹ್ಮಜ್ಞಾನವನ್ನು ಅರಿತವನು ಬ್ರಾಹ್ಮಣ ಅಂತ ಇತ್ತು. ಅದ್ ಮುಂದೆ ಏನಾಯ್ತು? ಜಾತಿ ಆಯ್ತು. ಎಲ್ಲವೂ ಅಷ್ಟೇ. ಈ ಬಸವಣ್ಣವ್ರ 12ನೇ ಶತಮಾನದಲ್ಲಿ ಇಷ್ಟಲಿಂಗ ಕೊಟ್ಟಿದ್ದೇನೆ ಜಾತಿ ಹೊಡೆದಾಕಕ್ಕೆ. ಇಷ್ಟಲಿಂಗ ಧರಿಸಿದ ಅಂಗದ ಮೇಲೆ ಲಿಂಗವಿದ್ದವರೆಲ್ಲ ಸಂಗಮನಾಥ ಅಂದ್ರು ಅವರು. ಆದ್ರೆ ಈಗ ಲಿಂಗಾಯತ ಅನ್ನೋದು ಏನಾಗಿದೆ? ಜಾತಿ ಆಗಿದೆ ಅಲ್ಲ. ಜಾತಿ ಆಗಿದೆ. ಅದು ಜಾತಿ ಅಲ್ಲ ಅದು, ಆದ್ರೆ ಜಾತಿ ಮಾಡಿರ್ತಾರೆ, ಮನುಷ್ಯನ ಸ್ವಭಾವ. ಆದ್ರೆ ಶರಣರು ಈ ಪಂಚಪಾತಕಗಳ ವಿಷಯ ಬಂದಾಗ ಅವ್ರು ಇನ್ನೊಂದರ ಹೇಳ್ತಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಅಲ್ಲಿ ಯಾವ ಹತ್ಯೆಯನ್ನು ಸೇರಿಸೋದಿಲ್ಲ ಅವರು. ಹತ್ಯೆ ಮಾಡೋದೇ ಪಾಪ ಮೊದಲು. ಅದಕ್ಕೆ ಕಳಬೇಡ, ಕೊಲಬೇಡ. ಅದ ಕೊಲೆ ಯಾರನ್ನ ಹತ್ಯೆ ಮಾಡಿದ್ರು ಪಾಪನೇ. ಅಲ್ಲಿ ಶಿಶು ಹತ್ಯೆ ಮಹಾಪಾಪ ಅನ್ನೋದಾದ್ರೆ, ಬಾಲಕ ಅಂದ್ರೆ ದೊಡ್ಡವನಾದ್ಮೇಲೆ ಯುವಕರನ್ನ ಹತ್ಯೆ ಮಾಡ್ಬೋದು ಅಂತ ಪ್ರಶ್ನೆ ಆಗ್ಬಿಡುತ್ತೆ. ಅಲ್ವಾ? ನಿಮ್ ಶಾಸ್ತ್ರದಲ್ಲಿ ಯಾವ್ದೋ ದೋಷ ಅಂತ ಹೇಳ್ತಿರ್ತಿರಲ್ಲಮ್ಮ, ಅದಕ್ಕೆ ಎಂಥದ್ದು ದೋಷ ಅಂತ ಹೆಸರಿಟ್ಟಿದ್ದೀರ. ಹಂಗೆ ಶರಣರು ಏನಂತಾರೆ ಅಂದ್ರೆ ಈ ಪಂಚಪಾತಕಗಳನ್ನ ಇನ್ನೊಂದರ ಹೇಳ್ತಾರೆ. ಏನಂದ್ರೆ ಪರಧನ, ಪರಸ್ತ್ರೀ, ಪರದೈವ, ಪರನಿಂದೆ, ಪರಹಿಂಸೆ, ಇದು ಪಾಪ ಅಂತ ಹೇಳ್ಬಿಡ್ತಾರೆ. ಬಹಳ ಅದ್ಭುತವಾಗಿದೆ ಇದು. ಪರಧನ, ಇನ್ನೊಬ್ಬರ ಹಣವನ್ನ ಮೋಸದಿಂದ, ಕಳತನದಿಂದ, ಸುಳ್ತನದಿಂದ ಅಪಹರಿಸಿದ್ರೆ ಅದು ಪಾಪ. ಪರಸ್ತ್ರೀ, ನೀ ಸ್ವಸ್ತ್ರೀ ಇದ್ರೆ ತೊಂದರೆ ಇಲ್ಲ, ಪಾಪ ಅಲ್ಲ ಅದು. ಮದ್ವೆ ಮಾಡ್ಕೋ, ನೀ ಏನ್ ಮಾಡ್ಕೋ, ಚೆನ್ನಾಗಿ ಬದುಕು, ನಿಯಮಗಳಿಗೆ ಅನುಸಾರವಾಗಿ ಬದುಕು. ಆದ್ರೆ ಪರಸ್ತ್ರೀಯರ ಮೇಲೆ, ಪರಪುರುಷರ ಮೇಲೆ ಕಣ್ಣು ಹಾಕಿದ್ರೆ ಅದು ಪಾಪ. ಪರದೈವ, ಪ್ರಾಯಶಃ ಇಡೀ ಭಾರತ ದೇಶದಲ್ಲಿ ಪರದೈವ ಪಾಪ ಅಂತ ಹೇಳೋರು ಶರಣರು ಮಾತ್ರ, ಇನ್ಯಾರು ಹೇಳಲ್ಲ. ಯಾಕಂದ್ರೆ ನೀವ್ ಎಷ್ಟಾರ ದೇವ್ರ ಪೂಜೆ ಮಾಡ್ರಿ, ದೇವ್ರು ಎಷ್ಟು ಹೆಚ್ಚು ಪೂಜೆ ಮಾಡ್ತೇವ್ರು ಅಷ್ಟು ಒಳ್ಳೇದು ಅಂತ ಹೇಳ್ಬಿಡ್ತಾರೆ ಬೇರೆಯವರೆಲ್ಲ. ಆದ್ರೆ ಶರಣ ಹೇಳ್ತಾರೆ ಏಕದೇವೋಪಾಸನೆ ಇರ್ಬೇಕು, ಒಬ್ಬನನ್ನೇ, ಪರಮಾತ್ಮನ ಒಬ್ಬನನ್ನೇ ಆರಾಧಿಸ್ಬೇಕು. ನೀನು ಕಲ್ಪಿಸಿಕೊಂಡಂತಹ ದೇವರು ಅವೆಲ್ಲ ಪಾಪ ಅಂದ್ಬಿಡ್ತಾರ ಅವ್ರು. ಅದರಿಂದ ಅಂದ್ರೆ ಬೆಳವಣಿಗೆ ಆಗಂಗಿಲ್ಲ. ಇಲ್ಲಿ ಪಾಪಕ್ಕೂ ಪುಣ್ಯಕ್ಕೂ ವ್ಯತ್ಯಾಸ ಏನಪ್ಪಾ ಅಂದ್ರೆ, ವಿಕಾಸ ಆಗ್ತಾ ಇದ್ರೆ, ಆನಂದ ಆಗ್ತಾ ಇದ್ರೆ, ಸಂತೋಷ ಆಗ್ತಾ ಇದ್ರೆ ಪಾಪ ಅಲ್ಲ ಪುಣ್ಯ. ಅದ್ರ ವಿರುದ್ಧವಾಗಿ ಕುಂದುತ್ತಾ ಇದ್ದಾನೆ, ಇನ್ನೂ ಬೀಳ್ತಾ ಇದ್ದಾನೆ, ನೋವು, ಹಿಂಸೆ, ಹೊಟ್ಟೆ ಕಿಚ್ಚು ಇದು ಜಾಸ್ತಿ ಆಗ್ತಿದೆ ಅಂದ್ರೆ ಇದು ಪಾಪ. ಇಷ್ಟೇ. ಪಾಪ ಮಾರ್ಗಕ್ಕೂ ಪುಣ್ಯ ಮಾರ್ಗಕ್ಕೂ ತುಂಬಾ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ನಿಮ್ ಜೀವನದಲ್ಲಿ ಸಂತೋಷವಾಗಿದ್ದೀರಾ, ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ತಾ ಇಲ್ವಾ, ಮತ್ತು ನೀವು ಸಂತೋಷವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ನೀವು ಮಾಡ್ತಿರೋ ಕೆಲಸಗಳು ಸರಿ ಇದೆ ಅಂತ ಅರ್ಥ. ಆರೋಗ್ಯ ಕೆಟ್ಟಿದೆ, ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಏನ್ ಗಳಿಸಿದ್ರು, ಎಷ್ಟು ಕೊಟ್ರು, ಎಷ್ಟು ಉಂಡ್ರು, ದುಃಖ ದುಃಖ ದುಃಖ, ಪಾಪದಲ್ಲಿ ಬಿದ್ದಿದ್ಯಾ ಅಂತ ಅರ್ಥ. ಇಷ್ಟೇ. ಆದ್ರಿಂದ ಪರದೈವ ಅನ್ನುವಂಥದ್ದೇನಿದೆ ಅದು ಪಾಪ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಪರನಿಂದೆ, ಇನ್ನೊಬ್ಬರು ನಿಂದೆ ಮಾಡ್ತಕ್ಕಂಥದ್ದು, ಕುಶಬ್ದಗಳು, ಅಪಶಬ್ದಗಳು, ಮತ್ತೆ ನೋವಾಗ್ತಕ್ಕಂಥದ್ದು, ಇದು ಪಾಪ. ಪರಹಿಂಸೆ, ಇನ್ನೊಬ್ರಿಗೆ ಹಿಂಸೆ ಕೊಟ್ರೆ ಅದು ಪಾಪ. ನೋಡಿ, ಇದು ಪಂಚಪಾತಕಗಳು ಅಂತ ಹೇಳೋದವ್ರು. ಪರಧನ, ಪರಸ್ತ್ರೀ, ಪರದೈವ, ನಿಂದೆ, ಪರ ಹಿಂಸೆ. ಇಲ್ಲಿ ಹಿಂಸೆ ಒಳಗಡೆ ಕೊಲೆನೂ ಬಂತು, ಎಲ್ಲದೂ ಬಂತು. ನಿಂದೆ ಒಳಗಡೆ ಉಪಯೋಗ ಇಲ್ಲದ್ ಮಾತಾಡಿದ್ರು ಅದು ಪಾಪನೇ. ಪರರ ನಿಂದಿಸದೆ ಹೋದ್ರು, ಅದು
ಇನ್ನೊಬ್ಬರ ಬಗ್ಗೆ ಮಾತಾಡ್ತಿರ್ತೀರಿ, ಇನ್ನೊಬ್ಬರ ಬಗ್ಗೆ ಮನೆ ಬಗ್ಗೆ ಮಾತಾಡ್ತಿರ್ತೀರಿ. ಇದು ಕೂಡ ಪಾಪದ ಕೆಲಸ ಅಂತಾನೆ ಹೇಳ್ತಾರೆ. ಸಿಕ್ಕಾಪಟ್ಟೆ ದೇವ್ರು ನೋಡ್ಕೊಂಡು ಜೀವನ ಪರ್ಯಂತ ಅಲ್ಲದೆ ಕೆಲವ್ರು ಹೇಳ್ತಿರ್ತಾರೆ 30 ವರ್ಷದಿಂದ ಪಾದಯಾತ್ರೆ ಮಾಡ್ತಾ ಇದೀನಿ, ಏನು ಆಗುವಲ್ದು ಜೀವನದಲ್ಲಿ. ಅಂದ್ರೆ ನೀನು ಹಿಡಿದಿರೋ ಮಾರ್ಗ ಸರಿ ಇಲ್ಲ ಅಂತ. ನಿನ್ ಮನ್ಸಿಗೆ ಬಂದಂಗೆ ಮಾಡ್ತಾ ಇದೀಯ, ಗುರು ತೋರಿಸ್ಕೊಟ್ಟಿಲ್ಲ ನನಗೆ. ಅದಕ್ಕೆ ಮೊದಲು ನಾವು ಅಧ್ಯಾತ್ಮ ಸಾಧನೆಗೆ ಗುರುವನ್ನ ಆರಿಸ್ಕೊಳ್ಬೇಕು. ಯೋಗ್ಯ ಗುರುಗಳ ಮಾರ್ಗದರ್ಶನದಲ್ಲಿ ನಾವು ನಡ್ಕೋಬೇಕು. ಒಂದ್ ವೇಳೆ ಯೋಗ್ಯ ಗುರುಗಳು ಸಿಗದೆ ಹೋದ್ರೆ ಅಧ್ಯಯನ ಮಾಡಿ ಈ ಹಿಂದಿನ ಗುರುಗಳು, ಈಗ ನಮಗೆ ಬಸವಣ್ಣವರೇ ಗುರುಗಳು, ದೀಕ್ಷಾ ಗುರುಗಳನ್ನ ನಾವು ಬಿಟ್ಟು ಹೊರಗಡೆ ಬಂದ ಮೇಲೂ ಕೂಡ ಯಾಕಪ್ಪ ನಾವು ಧೈರ್ಯವಾಗಿ ಇದ್ವಿ ಅಂತಂದ್ರೆ ಬಸವಣ್ಣವ್ರ ವಚನಗಳಿದ್ವು, ಬಸವಣ್ಣವ್ರು ತೋರಿಸಿದ ಮಾರ್ಗ ಇತ್ತು, ಶರಣರು ತೋರಿಸಿದ ಮಾರ್ಗ ಇತ್ತು. ಆದ್ರಿಂದ ಸಂತೋಷವಾಗಿದ್ವಿ, ಪ್ರಗತಿ ಮಾಡ್ಕೊಳಕ್ಕೆ ಅನುಕೂಲ ಆಯ್ತು. ಆದ್ರಿಂದ ನಾವು ತಿಳ್ಕೊಬೇಕು, ಪಂಚಪಾತಕಗಳನ್ನ ಈ ತರ ನೆನ್ಪಿಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಪರಧನ, ಪರಸ್ತ್ರೀ, ಪರದೈವ. ಪರಸ್ತ್ರೀ ಅಂದ್ರೆ ಅಲ್ಲಿ ಪರಪುರುಷ ಅಂತ ನಾವು ಹಾಕೋಬೇಕು. ಪರನಿಂದೆ, ಪರಹಿಂಸೆ, ಪರದೈವ. ಮೂರನೇದು ಪರದೈವ, ಪರನಿಂದೆ, ಪರಹಿಂಸೆ. ಇದು ಶರಣರ ಪರಿಕಲ್ಪನೆಯಲ್ಲಿ ಪಂಚಪಾತಕಗಳು. ಇನ್ನು ಸಾಂಪ್ರದಾಯಿಕ ದೃಷ್ಟಿಯಲ್ಲಿ ಗೋಹತ್ಯ, ಶಿಶುಹತ್ಯ, ಸ್ತ್ರೀಹತ್ಯ, ಬ್ರಹ್ಮಹತ್ಯ, ಇನ್ನೊಂದು ಯಾವುದು? ಗೋ, ಶಿಶು, ಸ್ತ್ರೀ, ಬ್ರಹ್ಮ, ಬ್ರಾಹ್ಮಣ ಹತ್ಯೆ ಅಥವಾ ಬ್ರಹ್ಮ ಹತ್ಯೆ, ಎರಡು ಮಾತೃನ ತಾಯಿ. ಹೀಗೆ ಸಾಂಪ್ರದಾಯಿಕವಾಗಿ ಅವರು ಈ ತರ ಹೇಳ್ಕೊಂಡು ಬಂದಿದ್ದಾರೆ. ಶರಣರು ಪಂಚಪಾತಕಗಳ ಪರಿಕಲ್ಪನೆಯನ್ನ ಈ ತರ ಹೇಳ್ತಾರೆ. ಶರಣರದ್ದು ಎಂದಿಂದೆನಿಗೂ ಎಲ್ಲರಿಗೂ ಅನ್ವಯ ಆಗ್ತಕ್ಕಂಥದ್ದು. ಅದನ್ನ ನೆನ್ಪಿಟ್ಕೊಳ್ಳೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.